ಹ್ಯಾಲೋ ನನ್ನ ಕುಟುಂಬದವರೇ, ಹೇಗಿದ್ದಾರೆ ಎಲ್ಲರೂ? ಇವತ್ತು ನಿಮ್ಮ ಜೊತೆ ನಾವು ಶೇರ್ ಮಾಡ್ತಾ ಇದ್ವಿ ಸೂಪರಾದ ಒಂದು ರೈಸ್ ಹಾಗೂ ಚಿಕನ್ ರೆಸಿಪಿ. ಖಂಡಿತವಾಗ್ಲೂ ಇದನ್ನು ನೀವು ಟ್ರೈ ಮಾಡಿ, ತುಂಬ ಇಷ್ಟಪಡ್ತೀರ. ಫಸ್ಟ್ ರೈಸ್ ಮಾಡೋಣ. ಹಾಗಾಗಿ ತುಪ್ಪವನ್ನು ಹಾಕಿದ್ದೀನಿ. ಅದಕ್ಕೆ ಬೇಕಾಗುವಷ್ಟು ಗರಂ ಮಸಾಲ, ದಾಲ್ಚಿನ್ನಿ, ಲವಂಗ, ಕಸೂರಿ ಮೇಥಿ ಹಾಗೂ ಏಲಕ್ಕಿ, ಸ್ವಲ್ಪ ಬಡಿಶೇಪು, ಇದನ್ನೆಲ್ಲ ಮತ್ತು ಕಾಳುಮೆಣಸು ಸ್ವಲ್ಪ, ಇದನ್ನೆಲ್ಲ ಸ್ವಲ್ಪ ಕುಟ್ಟಿ ಬೇಕಿದ್ರೆ ಕುಟ್ಟಿ ಹಾಕ್ಬೋದು ಅಥವಾ ಡೈರೆಕ್ಟಾಗಿ ಈ ರೀತಿ ಹಾಕಿ. ಓಕೆ, ಇದು ಸ್ವಲ್ಪ ಫ್ರೈ ಆಗಿದ್ದೆ. ಒಂದು ದೊಡ್ಡ ಸೈಜ್ ಒಂದು 3 ನೀರುಳ್ಳಿಯನ್ನು ಹಾಕಿ ಅದು ಕೂಡ ಕೆಂಪಾಗುವವರೆಗೂ ಫ್ರೈ ಮಾಡೋಣ. ಓಕೆ, ಇದೆಲ್ಲ ಚೆನ್ನಾಗಿ ಫ್ರೈ ಆಗಿದ್ದೆ. ಇದಕ್ಕೆ ಸ್ವಲ್ಪ ಉಪ್ಪನ್ನು ಕೂಡ ಸೇರಿಸೋಣ. ಇವಾಗ ರೈಸಿಗೆ ಎಷ್ಟು ಬೇಕು ನೋಡಿ ಆ ಪ್ರಮಾಣದಲ್ಲಿ ನೀರನ್ನು ಹಾಕೋಣ. ಸ್ವಲ್ಪ ಸಕ್ಕರೆಯನ್ನು ಕೂಡ ಆ್ಯಡ್ ಮಾಡ್ತಾ ಇದ್ದೀನಿ ಹಾಗೂ ಇದನ್ನು ಮುಚ್ತಾ ಇದ್ದೀನಿ. ಅಂದರೆ 1 ಕಪ್ ರೈಸಿಗೆ 2 ಕಪ್ಪಷ್ಟು ನೀರು, ಆ ರೀತಿ ಹಾಕಿದ್ದೀವಿ. ನೀರು ಕುದಿ ಬರುವವರೆಗೂ ಚಿಕನ್ ಮ್ಯಾರಿನೇಟ್ ಮಾಡೋಣ. 1.5 kg ಚಿಕನ್ ತಗೊಂಡು ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು, ಅರಶಿನ ಪೌಡರ್, 1 ಚಮಚದಷ್ಟು ಚಿಲ್ಲಿ ಪೌಡರ್, ಸ್ವಲ್ಪ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಗೂ ಒಂದು ಅರ್ಧ ಕಪ್ಪಷ್ಟು ಮೊಸರನ್ನು ಸೇರಿಸಿ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿ. ಇದನ್ನು ಮಿಕ್ಸ್ ಮಾಡಿ ಪಕ್ಕಕ್ಕೆ ಇಟ್ಕೊಳ್ಳೋಣ. ಇವಾಗ ನೀರು ಕುದೀತಾ ಉಂಟು. ಇವಾಗ ರೈಸನ್ನು ಸೇರಿಸೋಣ. ನಾನಿಲ್ಲಿ ಬಾಸುಮತಿ ರೈಸ್ ಹಾಕ್ತಾ ಇದ್ದೀನಿ. ನಾರ್ಮಲ್ ರೈಸ್ ಕೂಡ ನೀವಿಲ್ಲಿ ಸೇರಿಸ್ಬೋದು. ಅಂದರೆ ಸೋನಾ ಮಸೂರಿ ರೈಸ್ ಎಲ್ಲ ಇರುತ್ತೆ ನೋಡಿ, ಅದನ್ನು ಕೂಡ ನೀವು ಹಾಕ್ಬೋದು. ಓಕೆ, ರೈಸ್ ಪೂರ್ತಿಯಾಗಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಇದನ್ನು ಮುಚ್ಚಿಡೋಣ. ಇನ್ನೊಂದು ಸೈಡು ಚಿಕನಿಗೆ ರೆಡಿ ಮಾಡ್ತಾ ಇದ್ದೀನಿ. ಒಂದು 3 ನೀರುಳ್ಳಿಯನ್ನು ಗ್ರೈಂಡ್ ಮಾಡಿ ತಗೊಳ್ತಾ ಇದ್ದೀನಿ ಮಿಕ್ಸಿಯಲ್ಲಿ. ಚಿಕನಿಗೆ ಒಂದು ಬಣಲೆ ತಗೊಂಡಿದ್ದೀನಿ, ಒಂದು ಪಾತ್ರೆ, ಅದರಲ್ಲಿ ಸ್ವಲ್ಪ ಎಣ್ಣೆಯನ್ನು ಹಾಕಿ ಇದಕ್ಕೆ ಸ್ವಲ್ಪ ಒಂದು ನೀರುಳ್ಳಿ, ಸಣ್ಣ ಸೈಜ್ ಅಥವಾ ಅರ್ಧ ನೀರುಳ್ಳಿಯನ್ನು ಹಾಕಿ ಸ್ವಲ್ಪ ಕೆಂಪಾಗುವವರೆಗೂ ಫ್ರೈ ಮಾಡಿ. ಇನ್ನೊಂದು ಸೈಡಲ್ಲಿ ನೋಡ್ಬೋದು ನೀವು, ಇವಾಗ ರೈಸ್ ಕೂಡ ಕುದಿ ಬರ್ತಾ ಉಂಟು. ಚೆನ್ನಾಗಿ ಮಿಕ್ಸ್ ಮಾಡಿ ಗ್ಯಾಸನ್ನು ಲೋ ಫ್ಲೇಮಲ್ಲಿಟ್ಟು ಇದನ್ನು ಮುಚ್ಚಿಡೋಣ. ಓಕೆ, ನೀರುಳ್ಳಿ ಕೆಂಪಾಯಿತು. ಕೆಂಪಾಗಿದ್ದೆ ಇದಕ್ಕೆ ನಾವು ಇವಾಗ ಚಿಕನನ್ನು ಹಾಕೋಣ. ಮ್ಯಾರಿನೇಟ್ ಮಾಡಿದ ಚಿಕನನ್ನು ಹಾಕಿ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿ ಸ್ವಲ್ಪ ಹೊತ್ತು ಇದರಲ್ಲಿ ಬೇಯಿಸೋಣ. ಇದನ್ನು ಒಂದು ಮುಕ್ಕಾಲಷ್ಟು ಬೆಂದಿದ್ದೆ. ಇದನ್ನು ಸಪ್ರೇಟಾಗಿ ತೆಗೆದು ಬೇರೆ ಪಾತ್ರೆಗೆ ನಾನು ಹಾಕ್ತಾ ಇದ್ದೀನಿ. ಅಂದರೆ ಚೆನ್ನಾಗಿ ನಾನು ಎಣ್ಣೆಯಲ್ಲಿ ಇದನ್ನು ಫ್ರೈ ಮಾಡಿದ್ದೀನಿ. ಇವಾಗ ರೈಸ್ ಕೂಡ ಕಂಪ್ಲೀಟ್ ಆಗಿದೆ, ನೋಡ್ಬೋದು ನೀವು. ಒಳ್ಳೆ ರೀತಿ ಪರ್ಫೆಕ್ಟಾಗಿ ಬಂದಿದೆ. ಗಡಿ ರೈಸ್ ನೋಡ್ತಾನೆ ಇರಬೇಕು ನಾವು. ಇವಾಗ ಮುಚ್ಚಿಟ್ಟು ಇದನ್ನು ಪಕ್ಕಕ್ಕಿಡೋಣ. ಆಮೇಲೆ ಇದಕ್ಕೆ ಬೇರೆ ಏನು ಬೇಕು ನೋಡಿ ಅದನ್ನು ಸೇರಿಸೋಣ. ಇವಾಗ ಅದೇ ಪಾತ್ರೆಗೆ ನಾನು ಸ್ವಲ್ಪ ಎಣ್ಣೆ ಹಾಕಿದ್ದೀನಿ. ಪೆಪ್ಪರ್ ಪೌಡರ್ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು, ಗರಂ ಮಸಾಲ ಎಲ್ಲವನ್ನು ತೊಗೊಂಡು ನಾವು ಹುಡಿ ಮಾಡಿ ಇಟ್ಕೊಂಡಿದ್ದೀವಿ. ಇಲ್ಲಿ 1 ಟೇಬಲ್ ಸ್ಪೂನಷ್ಟು ತೊಗೊಳ್ಳಿ. ಆಮೇಲೆ ನೀವಿಲ್ಲಿ 1.5 ಟೇಬಲ್ ಸ್ಪೂನಷ್ಟು ಚಿಲ್ಲಿ ಪೌಡರ್, 1.5 ಟೇಬಲ್ ಸ್ಪೂನಷ್ಟು ಧನಿಯಾ ಪೌಡರ್ ಹಾಗೂ ಜೀರಾ ಪೌಡರ್ ಒಂದು 1/2 ಟೇಬಲ್ ಸ್ಪೂನಷ್ಟು, ಇಷ್ಟನ್ನು ಆಯಿಲಿಗೆ ಹಾಕಿ ಗ್ಯಾಸನ್ನು ಲೋ ಫ್ಲೇಮಲ್ಲಿಡಿ. ಯಾಕೆಂದರೆ ಈ ಮಸಾಲ ಫ್ರೈ ಆಗಬೇಕು, ಆದರೆ ಕರಂಚಬಾರ್ದು, ಹಾಗಾಗಿ ಕಪ್ಪಾಗಬಾರ್ದು. ಲೋ ಫ್ಲೇಮಲ್ಲಿ ಸ್ವಲ್ಪ ಫ್ರೈ ಮಾಡಿದ್ದೆ. ಇದಕ್ಕೆ ಇವಾಗ ಆನಿಯನ್ ಪೇಸ್ಟ್ ನಾವು ರೆಡಿ ಮಾಡಿ ಇಟ್ಟಿದ್ವಿ ನೋಡಿ, ಅದನ್ನು ಸೇರಿಸಿ ಆನಿಯನ್ ಪೇಸ್ಟ್ ಹಾಕಿ ಚೆನ್ನಾಗಿ ಅದರ ಅರೋಮಾ, ಅಂದರೆ ಅದು ಒಳ್ಳೆ ರೀತಿ ಫ್ರೈ ಆಗೋವರೆಗೂ ಫ್ರೈ ಮಾಡ್ತಾ ಹೋಗಿ. ಅದರ ಕಲರ್ ಪೂರ್ತಿಯಾಗಿ ಚೇಂಜ್ ಆಗಬೇಕು. ಎಣ್ಣೆಯಲ್ಲಿ ಒಳ್ಳೆ ರೀತಿ ಇದು ಫ್ರೈ ಆಗಬೇಕು. ಓಕೆ, ಚೆನ್ನಾಗಿ ಇದರ ಕಲರ್ ಚೇಂಜ್ ಆಗಿದ್ದೆ. ಇದಕ್ಕೆ ನಾವು ಏನು ಮಾಡೋಣ, ಟೊಮೆಟೊ ಪ್ಯೂರಿಯನ್ನು ಹಾಕೋಣ. ಇಲ್ಲಿ 4 ಟೊಮೆಟೊವನ್ನು ಗ್ರೈಂಡ್ ಮಾಡಿ ಅದರ ಪ್ಯೂರಿಯನ್ನು ಸೇರಿಸಿದ್ವಿ. ಇದರ ಹಸಿ ವಾಸನೆ ಹೋಗುವವರೆಗೂ ಒಳ್ಳೆ ರೀತಿ ಇದನ್ನು ಫ್ರೈ ಮಾಡಿ. ಆಮೇಲೆ ಅದೇ ಮಿಕ್ಸಿ ಜಾರಿಗೆ ಇವಾಗ ಸ್ವಲ್ಪ ಪುದೀನ, ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕೋಣ ಹಾಗೂ ಸ್ವಲ್ಪ ನೀರನ್ನು ಸೇರಿಸಿ ಇದನ್ನು ಗ್ರೈಂಡ್ ಮಾಡಿ. ಇಲ್ಲಿ ಇನ್ನೊಂದು ಸೈಡಲ್ಲಿ ಟೊಮೆಟೊ ಪ್ಯೂರಿ ಚೆನ್ನಾಗಿ ಫ್ರೈ ಆಗಿದೆ, ನೋಡ್ಬೋದು ಆಯಿಲಲ್ಲಿ ಯಾವ ರೀತಿ ಮೇಲೆ ಬರ್ತಾ ಉಂಟಂತ ಹೇಳಿ. ಆಮೇಲೆ ಇದಕ್ಕೆ ಗ್ರೈಂಡ್ ಮಾಡಿದ ಗ್ರೀನ್ ಮಸಾಲೆ ಇತ್ತು ನೋಡಿ, ಅದನ್ನು ಹಾಕೋಣ. ಪುದೀನ ಹಾಗೂ ಕೊತ್ತಂಬರಿ ಹಾಕಿ ಸ್ವಲ್ಪ ಒಳ್ಳೆ ರೀತಿ ಫ್ರೈ ಆಗಿದ್ದೆ. ಇದಕ್ಕೆ ನಾವು ಚಿಕನ್ ರೆಡಿ ಮಾಡಿ ಇಟ್ಟಿದ್ವಿ ನೋಡಿ, ಅದನ್ನು ಸೇರಿಸೋಣ. ಚಿಕನ್ ಸೇರಿಸಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಕುದಿ ಬಂದಿದ್ದೆ ಆಫ್ ಮಾಡಿ ಇಟ್ಟುಬಿಡಿ. ಇವಾಗ ಇದಕ್ಕೆ ನಾನು ರೈಸಿಗೆ ಇಲ್ಲಿ ಸ್ವಲ್ಪ ತುಪ್ಪದಲ್ಲಿ ಫ್ರೈ ಮಾಡಿದ ಆನಿಯನ್, ಗೋಡಂಬಿ ದ್ರಾಕ್ಷಿಯನ್ನು ಸೇರಿಸ್ತಾ ಇದ್ದೀನಿ ಹಾಗೂ ಮಿಕ್ಸ್ ಮಾಡ್ತಾ ಇದ್ದೀನಿ. ಇವಾಗ ಇಲ್ಲಿ ಘಮ ಘಮ ಎನ್ನಿಸುವ ಚಿಕನ್ ಸಾರು ಕೂಡ ರೆಡಿಯಾಗಿದೆ. ಅದರೊಂದಿಗೆ ರೈಸ್ ಕೂಡ
ಖಂಡಿತವಾಗ್ಲೂ ನಿಮಗೆ ಇಷ್ಟ ಆಗುತ್ತೆ, ನೀವು ಎಂಜಾಯ್ ಮಾಡಿ. ಇವತ್ತಿನ ಈ ರೆಸಿಪಿ ಇಷ್ಟ ಆಯ್ತು ಅಂತಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಎಲ್ಲರಿಗೂ ಟೇಕ್ ಕೇರ್. ಬಾಯ್ ಬಾಯ್.